ಎಸಿಎಂಎಂ ಕೋರ್ಟ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಇದಾಗಿದೆ. ಇನ್ನು ಪೊಲೀಸರು 56 ಜನ ಈ ಒಂದು ತನಿಖೆಯಲ್ಲಿ ಪೊಲೀಸರು ಭಾಗಿಯಾಗಿದ್ರು. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 231 ಪ್ರಬಲ ಸಾಕ್ಷಿಗಳು ಯಾವ ರೀತಿ ಉರುಳಾಗುತ್ತೆ ಗೊತ್ತಿಲ್ಲ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಸುಮಾರು 17 ಜನ ಆರೋಪಿಗಳು ಕಂಬಿ ಎಣಿಸ್ತಾ ಇರ್ತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಸೆಪ್ಟೆಂಬರ್ 9ಕ್ಕೆ 3 ತಿಂಗಳಾಗುತ್ತೆ. 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಅದರಂತೆ ಇವತ್ತು ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಇದಾಗಿದ್ದು 231 ಸಾಕ್ಷಿಗಳು ಇದರಲ್ಲಿ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಒಂದು ಸಾಕ್ಷಿಗಳನ್ನ ನೋಡೋದಾದ್ರೆ ಪ್ರತ್ಯಕ್ಷ ಸಾಕ್ಷಿಗಳು 3 ಜನ ಇದ್ದಾರೆ. ಸೊ FSL ಮತ್ತೆ CFSL ವರದಿಯನ್ನು ಆಧರಿಸಿ 8 ಸಾಕ್ಷಿಗಳು ಸಿಕ್ಕಿದ್ದಾವೆ. CRPC ಅಡಿಯಲ್ಲಿ 161, 164 CRPC ಅಡಿಯಲ್ಲಿ 97 ಸಾಕ್ಷಿಗಳನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಪಂಚನಾಮೆ ನಡೆಸಿದಂತ ಸಂದರ್ಭದಲ್ಲಿ 59 ಸಾಕ್ಷಿಗಳು ಸಿಕ್ಕಿದ್ದಾವೆ. ಇನ್ನು ಇತರೆ ಸರ್ಕಾರಿ ಅಧಿಕಾರಿಗಳು, ತಹಶೀಲ್ದಾರು, ವೈದ್ಯರು, RTO ಮತ್ತೆ ಅಭಿಯಂತರರು, ಸೊ ಅವರನ್ನ ಒಂದು ತನಿಖೆಯಲ್ಲಿ ಇನ್ವಾಲ್ವ್ ಮಾಡಿಕೊಂಡಾಗ 8 ಸಾಕ್ಷಿಗಳು ಸಿಕ್ಕಿದ್ದಾವೆ. ಇನ್ನು ಪೊಲೀಸರು 56 ಜನ ಈ ಒಂದು ತನಿಖೆಯಲ್ಲಿ ಪೊಲೀಸರು ಭಾಗಿಯಾಗಿದ್ರು. ಸೊ ಹೀಗಾಗಿ 56 ಸಾಕ್ಷಿಗಳು ಒಟ್ಟು 231 ಪ್ರಬಲ ಸಾಕ್ಷಿಗಳು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಅಂದ್ರೆ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಕೇಸು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅದು ಕೂಡ ಸದ್ಯಕ್ಕೆ ಕುತೂಹಲದ ಪ್ರಶ್ನೆ ಆಗಿರತಕ್ಕಂಥದ್ದು. ಆರೋಪಿ ಸ್ಥಾನದಲ್ಲಿದ್ದಾರೆ. ಕಳೆದ 2.5 ತಿಂಗಳಿಂದ ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಸಂದರ್ಭದಲ್ಲಿ ಶಿರಸ್ತೇದಾರ್ ಅವರು ರಜಾ ಇದ್ದ ಕಾರಣ ಸೊ ಒಂದು ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ನಡೆಸಲಾಗಿಲ್ಲ. ಸೊ ನಾಳೆ ಅಥವಾ ನಾಡಿದ್ದು ಪರಿಶೀಲನೆ ನಡೆಸಿ ಈ ಒಂದು ದೋಷಾರೋಪಣಾ ಪಟ್ಟಿಯ ಪ್ರತಿಯನ್ನ ಎಲ್ಲ ಆರೋಪಿಗಳಿಗೂ ಕೊಡ್ತಾರೆ. ಅನಂತರ ಅವರು ಬೇಲ್ಗೆ ಅರ್ಜಿಯನ್ನ ಹಾಕ್ಬೋದು. ಬಟ್ FIR ಕಾಪಿನಲ್ಲಿ ಏನಿತ್ತು, ಸೊ ಅವನ್ನ ಅರೆಸ್ಟ್ ಮಾಡಿ ಅವ್ರಿಗೆ FIR ಹಾಕಿದಂಥ ಸಂದರ್ಭದಲ್ಲಿ A1 ಆರೋಪಿ ಪವಿತ್ರ ಗೌಡ ಅವರಿದ್ರು, A2 ಆರೋಪಿ ದರ್ಶನ್ ಅವರಾಗಿದ್ರು. ಅದರಂತೆ ಇವತ್ತು ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಸೊ FIR ಆದಂಥ ಪ್ರತಿಯಲ್ಲಿ ಏನಿದೆಯೋ A1 ಆರೋಪಿ ಪವಿತ್ರ ಗೌಡ ಅವರೇ ಇದ್ದಾರೆ, A2 ಆರೋಪಿ ದರ್ಶನ್ ಅವರಿದ್ದಾರೆ. ಸೊ ಈ ಒಂದು 231 ಪ್ರಬಲ ಸಾಕ್ಷಿಗಳು ದರ್ಶನ್ ಅವರಿಗೆ ಯಾವ ರೀತಿ ಮುಳುವಾಗುತ್ತೆ, ಈ ಒಂದು ದರ್ಶನ್ ಅವರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 231 ಪ್ರಬಲ ಸಾಕ್ಷಿಗಳು ಯಾವ ರೀತಿ ಉರುಳಾಗುತ್ತೆ ಗೊತ್ತಿಲ್ಲ. ಬಟ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಒಂದು ಕೇಸ್ ಇದಾಗಿರೋದ್ರಿಂದ ಸೊ ಇಡೀ ರಾಜ್ಯ ಈ ಒಂದು ಚಾರ್ಜ್ ಶೀಟ್ ಕಡೆ ತಿರುಗಿ ನೋಡ್ತಾ ಇತ್ತು. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸೆಪ್ಟೆಂಬರ್ 9ರ ನಂತರ ಸೊ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ, ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಆರೋಪಿ ಅಥವಾ ಆರೋಪಿನ ಅಪರಾಧಿನ ಅನ್ನುವಂಥ ಕುತೂಹಲದ ಪ್ರಶ್ನೆ ಇದ್ದೇ ಇದೆ. ಸೊ ಸದ್ಯ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಕಂಬಿ ಎಣಿಸ್ತಾ ಇರ್ತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಒಂದು ಕೇಸ್ನಲ್ಲಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡು ಹಾಕಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ರು ದರ್ಶನ್ ಅವರ ಸಹಚರರು. ಸೊ ಪ್ರದೋಷ್ ಇರ್ಲಿ, ಇನ್ನು ಸಾಕಷ್ಟು ಜನರು ಇದ್ದಾರೆ, ಅವರ ಆಪ್ತರ ಬಳಗ, ಒಂದು ಡಿ ಗ್ಯಾಂಗ್ ಏನಿದೆ, ಸೊ ಎಲ್ಲರ ಮೇಲೂ ಕೂಡ ಒಂದು ಸಾಕಷ್ಟು ಆರೋಪಗಳಿದೆ. ಈ 231 ಪ್ರಬಲ ಸಾಕ್ಷಿಗಳು ಇವರಿಗೆ ಯಾವ ರೀತಿ ಮುಳುವಾಗುತ್ತೆ, ಸೆಪ್ಟೆಂಬರ್ 9ಕ್ಕೆ ಇವರಿಗೆ ಬೇಲ್ ಸಿಗುತ್ತಾ ದರ್ಶನ್ ಅವರಿಗೆ ಮತ್ತೆ ಪವಿತ್ರ ಗೌಡ ಅವರಿಗೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.